ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇಂಗ್ಲೀಷ್ ಶಿಕ್ಷಕರಿಗೆ ಅವ್ರಿಗೆ ಬೇಕಾದಂತಹ ವಿದ್ಯಾರ್ಹತೆ ಏನು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂದರೆ ಈಗ ನೋಡ್ಬೋದು GPA ಸ್ಟಾರ್ ವಿದ್ಯಾರ್ಹತೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಭಾಷೆ ಆಂಗ್ಲ ಅಂತ ಹೇಳಿದೆ. ಸೊ ಇಂಗ್ಲೀಷ್ ಅಂತ ಹೇಳ್ತೀವಿ. ಸೊ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ ಫಾರ್ ಕ್ಲಾಸಸ್ 6 to 8 ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಹೇಳ್ತೀನಿ. ಅಂದರೆ ನಾನು GPSTR ಪೋಸ್ಟ್ ಕರೆದೆ ನೋಟಿಫಿಕೇಶನ್ ಆದರೆ ಅಲ್ಲಿ ಇಂಗ್ಲೀಷ್ ಟೀಚರ್ ಆಗಬೇಕಾದ್ರೆ ಅವ್ರಿಗಿರ್ತಕ್ಕಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದು ಮಾಹಿತಿ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಪತ್ರ ಏನು ಗೆಜೆಟ್ ಏನು ಹೊಡಿಸಿದ್ದು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೋಡೋಣ. ಫಸ್ಟು ಏನು ಬರ್ತೈತಿ, ಪದವಿಯಲ್ಲಿ ಆಂಗ್ಲ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ 3 ವರ್ಷವೂ ಅಧ್ಯಯನ ಮಾಡಲೇಬೇಕು. ಅಂದರೆ ನೀವು ಓದಿರ್ತಕ್ಕಂತಹ ಡಿಗ್ರಿ ಏನಿದೆಯೋ ಅಲ್ಲಿ ಐಚ್ಛಿಕ ವಿಷಯ ಅಂತ ಅಂದರೆ ನಾನು ಹೇಳ್ಬೋದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಡಿಗ್ರಿಯಲ್ಲಿ ನೀವು ಇಂಗ್ಲೀಷ್ ಓದಿರಲೇಬೇಕು. ಜೊತೆಗೆ ಏನಪ್ಪ ಅಂದರೆ ಕನ್ನಡ, ಹಿಂದಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ ಅಥವಾ ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ಸಮಾಜಶಾಸ್ತ್ರ ಈ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು 3 ವರ್ಷ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು. ನೋಡಿ, ನೀವು ಒಂದು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಏನು ಓದಿರ್ತೀರಿ, ಇಂಗ್ಲೀಷ್ ಅಂತ ತಗೊಂಡಿರ್ತೀರಿ. ಜೊತೆಗೆ ಡಿಗ್ರಿಯಲ್ಲಿ ಅದೇ ನೀವು ಓದಿರ್ತಕ್ಕಂಥ ಇಯರ್ನಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಷ್ಟಪ್ಪ ಭಾಷೆಗಳು ಅದಾವು. ಕನ್ನಡ ಐತಿ, ಹಿಂದಿ ಐತಿ, ಉರ್ದು ಐತಿ, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಈ ಎಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಕೂಡ ಇದರಲ್ಲಿ ಒಂದನ್ನು ನೀವು ಆಪ್ಷನಲ್ ಆಗಿ ಅದನ್ನು ಕೂಡ ಓದಿರಬೇಕು. ಅಂದರೆ ನೀವು ಇಂಗ್ಲೀಷ್ ಓದಿರ್ತೀರ, ಅದರ ಜೊತೆಗೆ ಈ ಭಾಷೆಯಲ್ಲಿ ಕೂಡ ಒಂದು ಓದಿರಲೇಬೇಕು ಅನ್ನೋದು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಫಸ್ಟು. ತದನಂತರ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಪದವಿಯಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಸರಾಸರಿ 50% ಅಂಕಗಳನ್ನು ಪಡೆದಿರಬೇಕು. ಏನು ಜನರಲ್ ಕ್ಯಾಟಗರಿಯಲ್ಲಿ ಬರ್ತಿರೋ ಅಥವಾ GM ಕ್ಯಾಟಗರಿ ಅಂತಾರವಲ್ಲ ಅಥವಾ OBC ಕ್ಯಾಟಗರಿ ಅಂತಾವಲ್ಲ. ಯಾವ OBC ಕ್ಯಾಟಗರಿ ಅಂದರೆ 2A 3A ಆಗಿರ್ಬೋದು, ಮತ್ತು ಏನಪ್ಪ ಅಂದರೆ 3B 2B ಈ ಥರ ಇದ್ರಲ್ಲ, ಇವ್ರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ OBC ಅವರಿಗೆ 50% ಅಂಕಗಳನ್ನು ಪಡೆದಿರಬೇಕು. ನಿಮ್ಮ ಡಿಗ್ರಿಯಲ್ಲಿ 50% ಆಗಿರ್ತಕ್ಕಂತಹ ಮಾರ್ಕ್ಸ್ಗಳನ್ನು ತೆಗೆದಿರಬೇಕು. ಓವರ್ ಆಲ್ 100%ಗೆ 0.5% ಆದರೂ ನೀವು ತೆಗಿರಲೇಬೇಕು ಅನ್ನೋದು ನಿಯಮ ಅಂತ ಹೇಳ್ತೀನಿ. ನೆಕ್ಸ್ಟು ಏನಪ್ಪ ಅಂದರೆ ಹಾಗಾದರೆ SC ST ಕ್ಯಾಟಗರಿ 1 ಮತ್ತು ಹ್ಯಾಂಡಿಕ್ಯಾಪ್ಗಳಿಗೆ ಏನಿದೆಪ್ಪ ನಿಗದಿಪಡಿಸಿರ್ತಕ್ಕಂತಹ ಪದವಿ ಅಥವಾ ಪದವಿ ಪೂರ್ವ ಶಿಕ್ಷಣದಲ್ಲಿ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದಿರಬೇಕಪ್ಪ ಅಂದರೆ ಇವರಿಗೆ 5% ಆಗಿರ್ತಕ್ಕಂಥದ್ದು ಕಡಿಮೆ ಮಾಡಲಾಗಿದೆ. ಅಂದರೆ 45%. OBCರಿಗೆ 50% ಆದರೆ SC ST ಮತ್ತು ಕ್ಯಾಟಗರಿ 1 ಮತ್ತು PH ಏನಿದ್ರು ಅಂದರೆ ಹ್ಯಾಂಡಿಕ್ಯಾಪ್ ಅವರು ಏನಿದ್ರು ಅವ್ರಿಗೆ 45% ಅಂಕಗಳನ್ನು ಪಡಿಲೇಬೇಕು. ಇದು ನಿಯಮ. ನೆಕ್ಸ್ಟು ಬರ್ತಕ್ಕಂಥದ್ದು ಏನಪ್ಪ ಮತ್ತು ಇದರ ಜೊತೆಗೆ ಏನೇನು ಬೇಕು ಅನ್ನೋದಾದರೆ ನೆಕ್ಸ್ಟು ಶಿಕ್ಷಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಥವಾ ಶಿಕ್ಷಣ ಪದವಿಯಲ್ಲಿ ಆಂಗ್ಲ ಭಾಷೆ ಪದವಿಯಲ್ಲಿ ಬೋಧನಾ ಅಭ್ಯಾಸ, ಬೋಧನಾ ವಿಧಾನ ಏನಪ್ಪ ಅಂದರೆ ಪ್ರಾಕ್ಟೀಸ್ ಟೀಚಿಂಗ್ ಅಥವಾ ಮೆಥಡ್ ಆಫ್ ದ ಟೀಚಿಂಗ್ ಏನು ಮಾಡಿರಬೇಕು, ಅಭ್ಯಾಸ ಮಾಡಿರಬೇಕು. ಏನು ನೀವು ಶಿಕ್ಷಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅನ್ನೋದಾದರೆ ಏನು ನೀವು DEdನಲ್ಲಿ ಆಗಿರ್ಬೋದು ಅಥವಾ ಇದು BEdಲ್ಲಿ ಐತಲ್ಲ, ಇಲ್ಲಿ BEdನಲ್ಲಿ ನೀವೇನು ಮಾಡಿರಬೇಕಪ್ಪ, ಆಂಗ್ಲ ಭಾಷೆಯನ್ನು ಅಲ್ಲಿ ಆಂಗ್ಲ ಅಂದರೆ ಇಂಗ್ಲೀಷ್ ಭಾಷೆಯನ್ನು ವಿಷಯದಲ್ಲಿ ಬೋಧನಾ ಅಭ್ಯಾಸ ಅಂದರೆ ಬೋಧನಾ ವಿಧಾನ ಅಥವಾ ಪ್ರಾಕ್ಟೀಸ್ ಟೀಚಿಂಗ್ ಆಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಿರಲೇಬೇಕು. BEd ಪದವಿಯಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಬೋಧನಾ ಆಗಿರ್ತಕ್ಕಂಥ ಅಭ್ಯಾಸ ಮಾಡಿರಲೇಬೇಕು ಅನ್ನೋದು. ನೀವು BEd ಮಾಡಿದರೆ ಅಭ್ಯಾಸ ಮಾಡಿರ್ತೀರ. ಹಾಗಾಗಿ ಇದನ್ನು BEd ಮಾಡಿರಬೇಕು ಅನ್ನೋದು ಇದರ ಏನಪ್ಪ ನಿಯಮ ಅಂತ ಹೇಳ್ತೀನಿ. ನೆಕ್ಸ್ಟು ಏನಪ್ಪ ಇದೆ, ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ GPA ಸ್ಟಾರ್ ವಿದ್ಯಾರ್ಹತೆ ಬಗ್ಗೆ ನಾನು ಹೇಳ್ತಾ ಹೋದೆ. ಸೊ ನಾನು ಏನಪ್ಪ ಅಂದರೆ ಇಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ GPA ಸ್ಟಾರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಹಲವಾರು ಬುಕ್ ಲಿಸ್ಟು ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಭಾಷೆ ಕನ್ನಡ, ಹಿಂದಿ ಏನು ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಎಲ್ಲ ವಿಷಯಗಳಿಗೆ ನಾನು ಬುಕ್ ಲಿಸ್ಟ್ ಕೂಡ ಹೇಳ್ತಾ ಹೋಗಿದ್ದೀನಿ. ಸೊ ಇಲ್ಲಿ ಆಂಗ್ಲ ಭಾಷೆಗರಾಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇವರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ವಿದ್ಯಾರ್ಹತೆ ಆಗಿರ್ಬೋದು, ಅವ್ರಿಗೆ ಏನು ಸಿಲೆಬಸ್ ಅಪ್ಪ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರೋ ಸೊ ಎಲ್ಲರೂ ಏನಪ್ಪ ಅಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದಕ್ಕೆ ಏನಪ್ಪ ಶೇರ್ ಮಾಡಿ. ಮತ್ತು ಏನಪ್ಪ ಅಂದರೆ ನಿಮಗೇನಾದರೂ ಡೌಟ್ ಇದ್ದರೆ ಈ ಏನಪ್ಪ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ತಕ್ಷಣ ರೀತಿಯಾಗಿರ್ತಕ್ಕಂತಹ
ಏನಪ್ಪ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಏನಪ್ಪ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ಕೂಡ ಏನಪ್ಪ ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಷಯ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾನೇನು ಮಾಡ್ತೀನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದೆ ಬರತಕ್ಕಂಥ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಆ್ಯಂಡ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವಿಷಯಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.